ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಶಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಶುರು ಮಾಡ್ತಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಪದಂಗಿ ಅಂತ, ಮಂಗಳೂರು ಸೈಡ್ ಪದಂಗಿ ಅಂತ ಮಾಡ್ತಾರೆ ಬೆಳಗಿನ ತಿಂಡಿಗೆ. ಸೊ ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಇದು ಮಾಡ್ತಿರೋದು. ಒಂದು ಸರಿ ಹೋಟೆಲಲ್ಲಿ ತಿಂದಿದ್ದೆ, ಚೆನ್ನಾಗಿತ್ತು. ಇದನ್ನು ಮನೇಲಿ ಟ್ರೈ ಮಾಡಬೇಕು ಅಂತ ನಂಗೆ ಅನ್ನಿಸ್ತು. ಯಾಕಂದರೆ ಹೆಲ್ದಿ ಫುಡ್ ಬೇರೆ, ನೋಡೋಣ ಹೇಗೆ ಬರುತ್ತೆ ಅಂತ ಟ್ರೈ ಮಾಡ್ತಿದ್ದೀನಿ. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ರಾತ್ರಿಯೇ ನಾನಿಲ್ಲಿ ಹೆಸ್ರು ಕಾಳು ಮತ್ತು ಮಡಿಕೆ ಕಾಳು ನೆನೆಸಿಟ್ಕೊಂಡಿದ್ದೆ. ಇಲ್ಲಿ ಹೆಸ್ರು ಕಾಳಲ್ಲಿ ಮಾತ್ರ ಮಾಡಿದರು, ನಾನು ಮಡಿಕೆ ಕಾಳನ್ನೂ ಹಾಕ್ಕೊಂಡಿದ್ದೀನಿ. ಅದನ್ನು ರಾತ್ರಿಯೇ ನೆನೆಸಿಟ್ಕೊಂಡ್ಬಿಟ್ಟು ಬೆಳಗ್ಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ಅದಾದಮೇಲೆ ನೆನೆಸಿಟ್ಟಿರೋ ಹೆಸ್ರು ಕಾಳು ಮಡಿಕೆ ಕಾಳು ನೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ನೀರು ಚೆನ್ನಾಗಿ ಕುದ್ದಿರಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾದಿರಬೇಕು. ಅದಾದಮೇಲೆ ನೋಡ್ಕೊಳ್ಳಿ, ಕೆಳಗೆ ನೆನೆಸಿರ್ತಿರಲ್ವ ಕಾಳು, ಅದು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ, ಅದು ಮತ್ತು ನೀಟಾಗಿ ಬೇಯಲ್ಲ. ಸೊ ಅದನ್ನು ರಿಮೂವ್ ಮಾಡ್ಕೊಂಬಿಡಿ. ಅದಾದಮೇಲೆ ಇಲ್ಲಿ ಕುದೀತಿದೆ ಅಲ್ವಾ, ಈ ಟೈಮಲ್ಲಿ ನೊರೆ ಬಂದಿರುತ್ತೆ ಕಾಳ್ದು ಎಲ್ಲ ಕುದೀತಿರ್ಬೇಕಾದ್ರೆ ಈ ಥರ ನೊರೆ ಬಂದಿರುತ್ತಲ್ಲ, ಅದನ್ನು ಒಂದು ಸ್ಪೂನ್ ತೊಗೊಂಡು ತೆಗೆದ್ಬಿಡಿ. ಅದಾದಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬೇಯಬೇಕು. ನೋಡಿ ಈ ಥರ ಕಾಳನ್ನು ಮುಟ್ಟಿ ನೋಡಿದ್ರೆ ಫುಲ್ ಸ್ಮ್ಯಾಶ್ ಆಗಬೇಕು, ಆ ಥರ ಬೆಂದಿರಬೇಕು. ಸ್ವಲ್ಪ ನೀರು ಇರಬೇಕು ಅದರಲ್ಲಿ, ಎಲ್ಲ ನೀರು ಖಾಲಿಯಾಗೋ ಥರ ಬೇಯಿಸ್ಕೋಬಾರ್ದು, ಸ್ವಲ್ಪ ನೀರು ಇದ್ದಾಗಲೇ. ಅದಾದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಬೆಲ್ಲ ಹಾಕಿಬಿಟ್ಟು ತುರಿದಿರೋ ಕಾಯಿನ ಹಾಕ್ಕೋಬೇಕು. ಇಲ್ಲಿ ತುರಿದಿರೋ ಕಾಯಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಬಿಟ್ಟಿರ್ತೀವಲ್ವ ಹೆಸ್ರು ಕಾಳಲ್ಲಿ, ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಮತ್ತು ಕೊಬ್ಬರಿ, ಹೆಸ್ರು ಕಾಳು, ಮಡಿಕೆ ಕಾಳು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಬೆಲ್ಲ ಕರಗಿರಲ್ಲ, ಸೊ ಅದನ್ನು ನೋಡ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಇದು ತುಂಬ ಈಸಿ ರೆಸಿಪಿ. ನನಗಂತೂ ಎಷ್ಟು ಬೇಗ ಆಯ್ತಲ್ಲ ಅಂತ ಅನ್ನಿಸ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ಆ್ಯಕ್ಚುಲಿ ಹೆಲ್ದಿನೂ ಕೂಡ. ಈಗ ಹೆಸ್ರು ಕಾಳು ತಿನ್ನೋಕ್ಕೆ ಹಂಗೆ ಹಸಿದೆ ತಿನ್ನೋಕ್ಕೆ ಇಷ್ಟ ಇಲ್ಲದವರು ಈ ಥರ ಮಾಡ್ಕೊಂಡು ತಿಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದು ಹೀಟಾದಮೇಲೆ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇರೋದು ಹಾಕೋಬೇಡಿ. ತುಂಬ ಖಾರ ಇತ್ತು ಅಂದರೆ ಒಂದು ಮಾತ್ರ ಹಾಕ್ಕೊಂಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಬೆಳಗ್ಗೆನೇ ಅಷ್ಟೊಂದು ಖಾರ ತಿನ್ಬೇಕನ್ಸಲ್ಲ, ಸೊ ಅದಕ್ಕೋಸ್ಕರ ಕಡಿಮೆ ಖಾರನೇ ಹಾಕ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಈರುಳ್ಳಿ, ಕರಿಬೇವು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಫ್ರೈ ಮಾಡ್ಕೋಬೇಕಂದ್ರೆ ಅದು ಬ್ರೌನ್ ಕಲರಾಗಿ ಬರಬೇಕು ಆನಿಯನ್ನು. ಯಾಕಂದರೆ ಹೆಸ್ರು ಕಾಳಿಗೆ ಮಿಕ್ಸ್ ಮಾಡ್ತೀವಲ್ವ, ಆವಾಗ ಹಸಿ ಆನಿಯನ್ ಸಿಕ್ತಿದ್ರೆ ರುಚಿ ಅನಿಸಲ್ಲ. ನೋಡಿ ಈ ಕಲರಲ್ಲಿ ಬರಬೇಕು, ಇಲ್ಲಿವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಅದಾದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಬಿಟ್ಟು ನಾನಿಲ್ಲಿ ಆ ಬಾಣಲಿನ ಎತ್ತಿಟ್ಟು ಮುಂಚೆ ಹೆಸ್ರು ಕಾಳು ಅದನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಮಿಕ್ಸ್ ಮಾಡಿ ಕೊಕೊನಟ್ಟು, ಹೆಸ್ರು ಕಾಳು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಈ ಒಗ್ಗರಣೆನ ಹಾಕಬೇಕು. ಹಾಕಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ವ, ಇಷ್ಟೇ ಸಿಂಪಲ್ ರೆಸಿಪಿ ಪದಂಗಿದು. ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ಮಾಡಿದ್ದು, ರುಚಿನೂ ಹಂಗೆ ಸಖತ್ತಾಗಿ ಬಂದಿತ್ತು. ನನಗೆ ಶಾಕ್ ಆಯಿತು, ಹೋಟೆಲ್ ಟೈಪೇ ಬಂದಿತ್ತು. ನನಗಂತೂ ಖುಷಿ ಆಯಿತು. ಬೆಳಗ್ಗೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.